ಎವ್ರಿ ಮಂಡೇ ಮೈಸೂರಿಂದ ಶಿರ್ಡಿಗೆ ಹೋಗುತ್ತೆ. ನೋಡಿ ಇಲ್ಲಿ ಇದು ಪೊಂಗಲ್ ಎಷ್ಟು ಭಯನಾ ನೋಡಿ ಇಲ್ಲಿ ಇಟ್ಕೊಂಡಿದ್ದಾರೆ. ಸಾಸು ಸಿನಿಮಾ ವಿಷ್ಣುವರ್ಧನ್ ಅಂದೆ ಯಾಕೆ ಅವ್ರು ಹಿಂಗೆ ತಟ್ಟೊಪ್ಪಿ ಹಾಕೊಂಡು ಎಲ್ಲ ಚಳಿಗಳಲ್ಲ ಲಿಟ್ರಲಿ ಹಾಫ್ ಅನ್ ಅವರಲ್ಲಿ ದರ್ಶನ ಆಯ್ತು. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ರಿವ್ಯೂ ನೋಡಿ. ಸೊ ಇವತ್ತು ನಾನು ಅಪ್ಪ ಅಮ್ಮ ಕರ್ಕೊಂಡು ಶಿರ್ಡಿಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಶಿರ್ಡಿಗೆ ಹೋಗಿದ್ದು ಯಾವಾಗ ಗೊತ್ತಾ, ನಾನು PUC ಇರೋವಾಗ. ದಟ್ ವಾಸ್ ಅರೌಂಡ್ 2016-17 ಹೋಗಿದ್ದು ಲಾಸ್ಟ್. ಅದು ಬಿಟ್ಟರೆ ಇವಾಗ 2026, ಆಲ್ಮೋಸ್ಟ್ ನಿಯರ್ಲಿ 10 years ಆದ್ಮೇಲೆ ಹೋಗ್ತಾ ಇರೋದು. ಸೊ ದಿಸ್ ವಿಲ್ ಬಿ ಅನ್ ಅಮೇಝಿಂಗ್ ವ್ಲಾಗ್. ಯು ಗೈಸ್ ಶುಡ್ ವಾಚ್ ಟಿಲ್ ದಿ ಎಂಡ್. ಮತ್ತು ನಮ್ಮಮ್ಮ ಹಾಯ್ ಹೇಳಮ್ಮ. ರೆಡಿ ಹಾಯ್. ಅದು ಅಲ್ಲದೆ ನಮ್ಮಮ್ಮ 7:15 ಮುಂಚೆ ಬಿಡಬೇಕು ಅಂತ ಇದ್ರು. ರಾವ್ಕಾಲ ಅಂತ. ಟ್ರೈನ್ ಇರೋದು 8:45ಗೆ. ಸುಮ್ಮನೆ 1 ಅವರಿಂದ ಇಲ್ಲಿ ಟೈಮ್ ಪಾಸ್ ಮಾಡ್ಬೇಕು ಇವಾಗ. ನಿಮ್ಮಿಂದ ಇವಾಗ 1 ಅವರ್ ಟೈಮ್ ಪಾಸ್ ಮಾಡಬೇಕು. ಮಾಡ್ತಾ ಇದ್ದೆ, ಟೈಮ್ ಪಾಸ್ ಎಂಡ್ ಮಾಡ್ತಿದ್ದೆ, ಶೂಟಿಂಗ್ ಮಾಡ್ತಾ ಇದೆಯಲ್ಲ. ಇದು ಮೈಸೂರು ಶಿರ್ಡಿ ಎಕ್ಸ್ಪ್ರೆಸ್ಸು. ಸೊ ಈ ಟ್ರೈನ್ ಬಗ್ಗೆ ಹೇಳಬೇಕು ಅಂದರೆ ಎವ್ರಿ ಮಂಡೇ ಮೈಸೂರಿಂದ ಶಿರ್ಡಿಗೆ ಹೋಗುತ್ತೆ. ಮತ್ತೆ ತಿರ್ಗಿ ವಾಪಸ್ ಅದೇ ಟ್ರೈನು ವೆಡ್ನೆಸ್ಡೇ ನೈಟ್, ಟ್ಯೂಸ್ಡೇ ನೈಟು ಅದೇ ಟ್ರೈನು ವಾಪಸ್ ಬರುತ್ತೆ. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ, ನಮ್ಮಮ್ಮ ಯೂಶಲಿ ಚೂಡಿದಾರೇ ಹಾಕೊಳಲ್ಲ, ಯಾವಾಗಲೂ ಸೀರೆದಲ್ಲೇ ಇರ್ತಾರೆ. ಅದೇನೋ ಇವತ್ತು ಚೂಡಿದಾರ್ ಹಾಕೊಂಡ್ಬಿಟ್ಟಿದ್ದಾರೆ. ಟ್ರಾವೆಲ್ಗೆ ಈಸಿ, ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು. ನಮ್ಮ ಟ್ರೈನ್ ಬಂದಿದೆ, ಮೈಸೂರು ಶಿರ್ಡಿ ಎಕ್ಸ್ಪ್ರೆಸ್ 16217. ಬಾ 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 ಬಾ. ಯಾಕೋ ಲೆಟ್ಸ್ ಗೋ. ಈಗ ತುಮಕೂರಲ್ಲಿ ಇಳಿದ್ಬಿಟ್ಟು ಮದ್ದೂರು ವಡೆ ಎಲ್ಲ ತಗೊಂಡಿದ್ದೀರಿ. ಇವಾಗ ಸ್ವಲ್ಪ ಪೊಂಗಲ್ ಹಾಕೋಣ. ನಿಮ್ಗೇನ್ ಬೇಕು? ಪೊಂಗಲ್ ಬೇಕಾ? ನಮ್ಮಮ್ಮ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ತಂದ್ಬಿಟ್ಟಿದ್ದಾರೆ. ಚಿತ್ರಾನ್ನ, ಪೊಂಗಲ್ಲು, ಮತ್ತೇನೇನಂತಂದ್ರೆ ಉಪ್ಪಿಟ್ಟು, ಮತ್ತೆ ಲಾಸ್ಟ್ ಅವರೆಕಾಳು ಉಪ್ಪಿಟ್ಟು, ಮತ್ತೆ ವಾಂಗಿಬಾತ್. ಇಷ್ಟೊಂದು ಐಟಮ್ಸ್ ಎಲ್ಲ ಮನೆಯಿಂದ ತಂದಿದ್ದಾರೆ. ನೋಡಿ ಇಲ್ಲಿ ಇದು ಪೊಂಗಲ್. ವಾವ್, ಮದ್ದೂರೊಳೇನು ಸೂಪರ್ ಸ್ವೀಟ್. ಮತ್ತೆ ಈ ಬ್ಲಾಗ್ನ ಫುಲ್ ಆಗಿ ನೋಡೋದನ್ನ ಮರಿಬೇಡಿ, ಸೂಪರ್ ಆಗಿರುತ್ತೆ. ಅದು ನಮ್ಮ ಅಪ್ಪ ಅಮ್ಮ ಜೊತೆ ಹೋಗ್ತಿರೋದು. ಜಸ್ಟ್ ಮಾಮ್, ಡ್ಯಾಡ್ ಆ್ಯಂಡ್ ಸನ್ ಅಷ್ಟೇ. ಇರುತ್ತೆ. ಸೌತೆಕಾಯಿನೂ ತಂದಿರಾ ನೋಡಿ ಫುಲ್ಲು. ಒಂದ್ ದಿವಸ ಟ್ರಿಪ್ ಹೋಗೋಕೆ ಏನೇನು ಬೇಕೆಲ್ಲ ಹಾಕಿ ಸ್ವಲ್ಪ ಸಾಕು. ಈ ಥರ ಫ್ಯಾಮಿಲಿ ಜೊತೆ ಟ್ರೈನಲ್ಲಿ ಹೋಗೋದೇ ಒಳ್ಳೆ ಫನ್. ನಮ್ಮ ಅಕ್ಕ ಬಾವ ಮಿಸ್ ಮಾಡ್ಕೊಂಡ್ಬಿಟ್ರು. ಪಾಸ್ ಮಾಡಬೇಕು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. 24 hours, 27 hours. ನನಗೆ ಮೇನ್ ಸೈಕ್ ಏನು ಅಂದರೆ, ಇದೆ ಕ್ಯಾಂಟೀನು. ವಿಡಿಯೋ ಇಲ್ಲಿ ತೆಗಿತೀನಿ ಅಂತ ಹೇಳಿದೆ. ಇಲ್ಲ ತೆಗಿಬಾರ್ದು ಅಂತಂದ್ರು. ಹಂಗಂದ್ರೆ ದಾಲ್ ಮೇ ಕುಚ್ ಕಾಲ. ಫುಲ್ಲು ಡ್ರೈ. ಇಲ್ಲ ಎಷ್ಟು ಭಯನಾ ನೋಡಿ ಇಲ್ಲಿ ಇಟ್ಕೊಂಡಿದ್ದಾರೆ. ಓಕೆ, ಮಡಿ ಹತ್ರ ಮಲ್ಕೊಬೇಕಂದ್ರೆ ಚೆನ್ನಾಗಿರುತ್ತೆ. ಸಾಹಸ ಸಿನಿಮಾ ವಿಷ್ಣುವರ್ಧನ್. ಹಾ ಏನ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅಂದೆ. ಯಾಕೆ ಅವ್ರು ಹಿಂಗೆ ತಟ್ಟೊಪ್ಪಿ ಹಾಕೊಂಡು ಎಲ್ಲ ಚಳಿಗಳಲ್ಲ ನನ್ನ ಹಾಡು ನನ್ನದು ಅಂತ. ಹಂಗೇನಿಲ್ಲ. ಲೆಟ್ಸ್ ಗೆಟ್ ಔಟ್ ಆಫ್ ದ ಟ್ರೈನ್ ಫಾರ್ ಸಮ್ ಟೈಮ್. ಬಾಡಿ ಕೂತಿ ಸಾಕಾಗ್ಬಿಟ್ಟಿದೆ. ವೇರ್ ಆರ್ ವಿ? ಚಿತ್ರದುರ್ಗ. ಓ ವಾವ್, ವೇರ್ ಇನ್ ಚಿತ್ರದುರ್ಗ. ಏನಿದೆ ಅಲ್ಲಿ? ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಇಲ್ಲಿಲ್ಲ, ಚಿತ್ರದುರ್ಗ ಅಲ್ಲ, ಪಿಂಡ್ಯದಲ್ಲಿದ್ದೇನೆ. ನಿಮ್ಗೆ ಗೊತ್ತು ಚಿತ್ರದುರ್ಗ ಬಗ್ಗೆ? ನಾಡಿನ ಚರಿತ್ರೆನೇ ಚಿತ್ರದುರ್ಗದಲ್ಲಿ ಈಗ. ಆಮೇಲೆ
ನಾಗರ ಪಿಕ್ಚರ್ ಇಲ್ಲೇ ಶೂಟಿಂಗ್ ಮಾಡಿರೋದು ಚಿತ್ರದುರ್ಗದಲ್ಲಿ. ಮಾಡಿ ವೇರ್ ಆರ್ ವಿ ದಿಸ್ ನೈಟ್ ಮೋಡ್. ಬಾಗಲಕೋಟೆನಾ? ಇವಾಗ ಬಾಗಲಕೋಟೆಗೆ ಬಂದಿದ್ವಿ, ಹಾಗೆ ಫ್ರೆಂಡ್ಸ್ ಮಾಡ್ಕೊಂಡೆ ಟ್ರೈನಲ್ಲಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 9:41. ಸ್ಲೈಟಾಗಿ ಕೋಲ್ಡ್ ಆಗಿದೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಮಲ್ಕೊಂಡಿದ್ದಾರೆ. ನಾನು ಜಸ್ಟ್ ಇವಾಗ ತಿಂದ್ಬಿಟ್ಟು ಆಚೆ ಬಂದೆ. ಟ್ರೈನಲ್ಲಿ ಕೂತಿ ಬೇಜಾರಾಗ್ಬಿಟ್ಟು ಇನ್ನೇನು ಮಾಡೋದು, ಮೂವಿ ನೋಡೋದು, ರೀಲ್ಸ್ ನೋಡೋದು, ಟೈಮ್ ಪಾಸ್ ಮಾಡೋದು, ಇದೇ ಆಗೋಯ್ತು. ಸೊ ಅಟ್ಲೀಸ್ಟ್ ಸ್ವಲ್ಪ ಸ್ಟ್ರೆಚ್ ಮಾಡೋಣ, ಅದೇ ಟ್ರೈನಲ್ಲಿ ಕೂತಿ ಬೋರ್ ಆಗ್ಬಿಡುತ್ತೆ ಅಂತ ಲಿಟ್ರಲಿ. ಅದು ಬೆನ್ನಂತೂ ಲಿಟ್ರಲಿ ಏನು ಆ ಸ್ಪೈಡರ್ ಮ್ಯಾನ್ ಅಲ್ಲಿ ಬರುತ್ತಲ್ಲ, ಮೈ ಬ್ಯಾಕ್ ಅಂತ ಲಿಟ್ರಲಿ ನಂಗೆ ಆಯ್ತು. ಆ ಸಿಚುವೇಶನ್ ನಂಗೆ ಇವಾಗ ಆಯಿತು. ಅಬ್ಬಾ, ಬಾಗಲಕೋಟೆ. ಇನ್ನು ನಾಳೆ ಮೋಸ್ಟ್ಲಿ 11 o'clock ಶಿರ್ಡಿ ರೀಚ್ ಆಗ್ತೀವಿ. ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸಿ ಯು ಫ್ರೆಂಡ್ಸ್, ಬಾಯ್, ಗುಡ್ ನೈಟ್, ಸಿ ಯು ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಮ್ಮಿ. ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಈ ಸತಿ ವಡಾಪಾವ್ ಸಿಕ್ಕಿಲ್ಲ ಗೈಸ್, ನಿದ್ದೆ ಮಾಡ್ಬಿಟ್ರಿ. ಇವಾಗ ಅದು ಯಾವುದೋ ಒಂದು ಸ್ಟೇಷನಲ್ಲಿ ಸಿಗ್ತಾ ಇತ್ತಂತೆ, ಇವಾಗ ಎಲ್ಲೂ ಇಲ್ಲ. ಹೋದ್ ಸತಿ ಎಷ್ಟು ಲೈನ್ ಕೂಡ ವಡಾಪಾವ್ ಅಂತ ಸಿಕ್ಕೇ ಇಲ್ಲ. ಒನ್ ಆಫ್ ದ ರೀಸನ್ ಸಖತ್ತಾಗಿರೋದು ವಡಾಪಾವ್ ಲಿಟ್ರಲಿ. ಇಲ್ಲ ತಾನೇ? ಬಿಡಿ, ಶಿರ್ಡಿ ಎಲ್ಲ ನೋಡೋಣ. ಶಿರ್ಡಿಯಲ್ಲಿ ಸಿಗುತ್ತಲ್ಲ. ಫೋನು. ಗುಡ್ ಮಾರ್ನಿಂಗ್ ಡಿಡಿ. ಗುಡ್ ಮಾರ್ನಿಂಗ್. ನೀವು ಸಾಯಿರಾಮ್ ಇದ್ದಾಗಿದ್ದೀರಾ. ನೋಡಿ, ಇದು ಫುಲ್ಲು ನಮ್ದೇನೆ. ಅಲ್ಲಿ ಇಲ್ಲಿ ಎಲ್ಲೂ ಯಾರು ಟಿಕೆಟೇ ಬುಕ್ ಮಾಡಿಲ್ಲ. ನಾವೇ ಫುಲ್ ಎಂಜಾಯ್ ಮಾಡ್ತಾ ಇದೀರಿ. ಫುಲ್ ಹೋಗಿ 4 ಜನಕ್ಕೆ 8 ಸೀಟು. ಟ್ಯಾಲೆಂಟ್ ಅಂದ್ರೆ ಏನ್ ಗೊತ್ತಾ, ನಮ್ಮಪ್ಪ ತೋರಿಸ್ತಾರೆ. ಕಮಾಂಡ್ ಡ್ಯಾಡಿ. ಏನ ತಬ್ಲಾನೆ ಕೊಟ್ಬಿಟ್ರೆ ನಿಮ್ಗೆ? ತಬ್ಲಾ ಕೊಟ್ಬಿಟ್ಟು ಬಾರ್ಸಾಕ್. ಏನ್ ಕಾಳಿದ? ಕಡ್ಲೆಕಾಯಿ. ಗಾಡಿಯಲ್ಲಿ ಕಡಲೆಗೊಡ್ಡೆ ಫುಲ್ಲು ಸುಳ್ಳಿಗೆ ಬಿಡಿದಿರಿ ನೋಡಿ. ಕರೆಕ್ಟಾಗಿ ಆ ಟ್ರೈನು ಕರೆಕ್ಟಾಗಿರೋ ಜಾಗದಲ್ಲಿ ನಿಲ್ಸ. ಏನಿದು ಜನ ಹೋಗ್ಬಿಟ್ಟು ಕೀಳ್ತಾ ಇದಾರ ನೋಡೋದಕ್ಕೆ. ಕಡಲೆಕಾಳು ಸೈಕಾಗಿರುತ್ತೆ, ಇದು ಹಸಿದು. ಇದನ್ನ ಫುಲ್ಕೊಂಡು ತಿನ್ಬೇಕು, ಸೂಪರ್ ಆಗಿರುತ್ತೆ. ಟ್ರೈನಲ್ಲಿ ರೀಚ್ ಶಿರ್ಡಿ ಸಾಯಿನಗರ್. ಬನ್ನಿ ಹೋಗೋಣ. ಆಫ್ಟರ್ 1420 ಏನೋ ಬರುತ್ತೆ ಕಿಲೋಮೀಟರ್ಸ್. ದಟ್ ಇಸ್ ಫ್ರಮ್ ಮೈಸೂರು. ಬೆಂಗಳೂರಿಂದ 1289 ಕಿಲೋಮೀಟರ್ಸ್. ಫೈನಲಿ ಟ್ರೈನ್ ಬಂದಿದ್ದು 9 ಗಂಟೆಗೆ, ಇವಾಗ ರೀಚ್ ಆಗಿದ್ದು 11 ಗಂಟೆ. ಕರೆಕ್ಟ್ಲಿ 26 ಅವರ್ಸ್. 26 ಅವರ್ಸಲ್ಲಿ ರೀಚ್ ಆಗಿದ್ದೀನಿ. ನಾಟ್ ಬ್ಯಾಡ್. ಅಪ್ಪ, ಇವಾಗ ಶಿರ್ಡಿಯಿಂದ ಹೋಟೆಲ್ ಆಲ್ರೆಡಿ ಬುಕ್ ಮಾಡಿದ್ದೀನಿ. ಈಗ ಸ್ಟ್ರೈಟು ಹೋಟೆಲ್ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ತದೆ. ಬುಕ್ಕೆ ಬಿಡಿ, ಅದು ಕೊಡಿ ಅವ್ರಿಗೆ. ಬ್ಯಾಗ್ ಇಲ್ಲ ಮಮ್ಮಿ. 3 ಸ್ಟಾರ್ ಹೋಟೆಲ್ ಬುಕ್ ಮಾಡಿರೋದು ನಾನು. ಹಾಯ್ ಗಾಯ್ಸ್, ಇವಾಗ ಜಸ್ಟ್ ಫ್ರೆಶ್ ಅಪ್ ಆದ್ವಿ. ಈ ಕಡೆ ಹಾಂ. ಇವಾಗ ಜಸ್ಟ್ ಫ್ರೆಶ್ ಅಪ್ ಆದ್ರಿ. ಇವಾಗ ಲೈಟಾಗಿ ಏನೋ ತಿನ್ಕೊಂಡು ದರ್ಶನ ಮಾಡಬೇಕು, ಯಾಕಂದ್ರೆ ನಾವು ಬ್ರೇಕ್ಫಾಸ್ಟು ಕರೆಕ್ಟಾಗಿ ಮಾಡಿಲ್ಲ. ಇವಾಗ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಪ್ರಸಾದ ಎಲ್ಲ ತೊಗೊಂಡು ಅದಾದಮೇಲೆ ನೆಕ್ಸ್ಟ್ ಶನಿ ಶಿಗ್ನಾಪುರ. ಅಲ್ಲಿಂದ ಇನ್ನೊಂದು ದೇವಸ್ಥಾನ ಶನಿ ಶಿಗ್ನಾಪುರ, ಅದು ತುಂಬ ಫೇಮಸ್ಸು. ಅದಾದಮೇಲೆ ವಾಪಸ್ ರೂಮ್ ಬಂದಬೇಕು. ಟೈಮ್ ಇದ್ದರೆ ಸುತ್ತಾಡೋದು, ಇಲ್ಲಾಂದರೆ ಏನೊಂದು ಮಾಡೋದು. ಆಮೇಲೆ ರಾತ್ರಿ 12 ಗಂಟೆಗೆ ಟ್ರೈನ್ ಇರೋದು ನಮ್ಮದು. ಹಾಯ್ ಗಾಯ್ಸ್, ಜಸ್ಟು ದರ್ಶನ ಆಯಿತು. ಇವಾಗ ಫೋನು ಲಾಕರ್ ಎಲ್ಲ ತೊಗೊಂಡ್ರಿ. ನಮ್ಮ ಅಪ್ಪ ಅಮ್ಮ ಇದರ ಸೀನಿಯರ್ ಸಿಟಿಸನ್ ಇದ್ರೆ ಹಂಗೆ ಹೇಳ್ಬಿಟ್ಟು ಲಿಟ್ರಲಿ ಹಾಫ್ ಆನ್ ಅವರಲ್ಲಿ ದರ್ಶನ ಆಯಿತು. ಇವಾಗ ನಾವು ಸ್ಟ್ರೈಟು ಅನ್ನದಾನಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟಂತೆ? ಸೊ ಇವಾಗ ಸೀದಾ ಅಲ್ಲಿ ಅನ್ನದಾನಕ್ಕೆ ಹೋಗ್ತಾ ಇದ್ದೀವಿ.
ಅಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ. ಟೋಕನ್ ತೊಗೊಬೇಕು ಅದಕ್ಕೆ. ಅಲ್ಲಿ ದೇವಸ್ಥಾನ ಎಂಟ್ರೆನ್ಸ್ ಎಕ್ಸಿಟ್ ಆದ ತಕ್ಷಣ ಟೋಕನ್ ಕೊಡ್ತಾ ಇರ್ತಾರೆ. ಸೊ ಆ ಟೋಕನ್ ಕೊಟ್ರೆ ಅದನ್ನು ಕೊಡಬೇಕು. ಸೊ ಇಲ್ಲಿ ದೇವಸ್ಥಾನದಿಂದ ನಿಮಗೆ ವಾಕ್ ಆದರೆ ಮಾಡಿ, ಇಲ್ಲಾಂದ್ರೆ ಇಲ್ಲ ಆಟೋ ತೊಗೊಬೋದು. 20 rupees ಪರ್ ಹೆಡ್ ಆಗುತ್ತೆ. ಆಲ್ಮೋಸ್ಟ್ 600 meters ಏನೋ ಇದೆ. ಅಪ್ಪ ಅಮ್ಮಗೆ ಸುಮ್ಮನೆ ಕಷ್ಟ ಅಂದ್ಬಿಟ್ಟು ಅದಕ್ಕೆ ನಾವು ಆಟೋಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಅದೇ ಅಲ್ಲಿರೋದು ಟೆಂಪಲ್. ದರ್ಶನ ಹೇಗಿತ್ತು? ಸೂಪರ್ ಆಗಿತ್ತು. ಹಾ? ಸೂಪರ್ ಹೇಗಿತ್ತು ದರ್ಶನ? ಸೂಪರ್ ಆಗಿತ್ತು. ಅರ್ಧ ಗಂಟೆ ಒಳಗಡೆ ದರ್ಶನ ಮಾಡ್ಕೊಂಡ್ ಬಂದ್ವಿ. ನಮ್ಮ ಅಪ್ಪ ಯಾವಾಗಲೂ, ನಮ್ಮಪ್ಪದು ರೆಗ್ಯುಲರ್ ವರ್ಡ್ ಫಸ್ಟ್ ಕ್ಲಾಸ್, ಯಾವಾಗಲೂ ಹಾಗೆ ಹೇಳೋದು, ಫಸ್ಟ್ ಕ್ಲಾಸ್ ಅಂತ. ಸೊ ನೋಡಿ, ದೊಡ್ಡ ಹಾಲು. ಓ ಮೈ ಗಾಡ್, ಏನು ದೊಡ್ಡದಾಗಿದೆ, ಸೈಕ್ ಆಗಿದೆ. ಪ್ಲಸ್ ನೀವು ಲೈವ್ ಆಗೋ ದರ್ಶನ ಸ್ಕ್ರೀನಿಂಗ್ ಮಾಡ್ತಾರೆ. ಗೂಗಲಲ್ಲಿ ಹೋಗ್ಬಿಟ್ಟು ಶಿರ್ಡಿ ಸಾಯಿಬಾಬಾ ಲೈವ್ ದರ್ಶನ ಅಂತ ಹಾಕಿದ್ರೆ ಸಾಕು. ಸೊ ಅಲ್ಲೇ ನಿಮಗೆ ನೋಡ್ಬೋದು. ಪ್ಲಸ್ ಇವಾಗ ಇಲ್ಲಿ ನೋಡಿ, ನಾವು ಇವಾಗ ಇಲ್ಲಿ ಊಟ ಮಾಡಿಕೊಂಡು ದರ್ಶನ ಮಾಡ್ಕೊಬೋದು. ಹಾಗೆ ದರ್ಶನ ಆಗ್ತಾ ಇದೆ, ನಾವು ಇಲ್ಲಿ ಹಂಗೆ ಊಟ ಮಾಡ್ಕೊಂಡು ತಿನ್ಬೋದು. ಹಾರ್ಟ್ ಶೇಪ್ ತರ ಇದೆ ಗಾಡಿ. ಹಾ, ತೋರಿಸ್ದೆ. ಚೆನ್ನಾಗಿದೆ. ಸೂಪರ್ ಆಗಿದೆ ಲಿಟ್ರಲಿ. ಮತ್ತೆ ಇವಾಗ ಜಸ್ಟ್ ಡೊನೇಷನ್ ಮಾಡಿದ್ರಿ, 501 rupees ಡೊನೇಷನ್ ಮಾಡಿದ್ರಿ. ಅದಕ್ಕೆ ರೆಸಿಪ್ಟು ನಾವು ಊಟ ಮಾಡಿದ್ವಿ. ಪ್ಲಸ್ ಏನಿದು ಪ್ರಸಾದ ಅದು. ಪ್ರಸಾದ, ವಿಭೂತಿ ಮತ್ತೆ ಪ್ರಸಾದ ಕೊಟ್ಟಿದ್ದಾರೆ. ಎಲ್ಲರೂ ಎಷ್ಟು ಫ್ರೀ ಊಟ ಮಾಡ್ತಾರಲ್ಲ, ಎಷ್ಟೊಂದು ಲಕ್ಷ ಜನ ಎಲ್ಲ ಊಟ ಮಾಡಕ್ ಬರ್ತಾರಲ್ಲ. ಸೊ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ನಮ್ಮ ಕಡೆ ಎಷ್ಟು ಸಹಾಯತ ಅಷ್ಟು. ಇದು ಸೂಪರ್. TTಯಲ್ಲಿ ನಾವು ಶನಿ ಸಿಗ್ನಾಪುರ್ಗೆ ಹೋಗ್ತಾ ಇರೋದು. 200 rupees per person. ಲೆಟ್ಸ್ ಗೋ. ಜಾಗ ಇದೆಯಾ? ನೋಡಿದ್ರಲ್ಲ, ಇವಾಗ ಶನಿ ಸಿಂಗಾಪುರ್ಗೆ ಹೋಗ್ತಾ ಇದ್ರಿ. 5 minutes ಕ್ವಿಕ್ ಬ್ರೇಕ್ ಅಂತ ನಿಲ್ಸಿದ್ದು. ನಾನು ನಿಲ್ಸಿದ ತಕ್ಷಣ ಅಂತ ಫಸ್ಟು ಹೋಗ್ಬಿಟ್ಟು ಜ್ಯೂಸ್ ಕುಡ್ದಿದ್ದು. ಆಮೇಲೆ ಅನ್ಕೊಂತ ಇಲ್ಲಿ ಜ್ಯೂಸ್ ಕುಡ್ದೆ, ಓಕೆ ಮಿಷಿನ್ ಎಲ್ಲಿದೆ ಅಂತ. ಆಮೇಲೆ ತಿರುಗಿದ್ ನೋಡಿದ್ರೆ ಇಲ್ಲಿ ಹಸುವಿಂದ ಅದು ತಿರುಗಿಸ್ತಾ ಇರೋದು. ಸೈಕ್ ಅಲ್ಲ, ಓಲ್ಡ್ ಸ್ಕೂಲ್ ಸೂಪರ್ ಸೈಕ್ ಇದು ಲಿಟ್ರಲಿ. ಕಾಲ್ ಮೇಲೆ ಇಕ್ಕಿ, ಕಾಲ್ ಮೇಲೆ. ಹೇಗಿದೆ? ಸೂಪರ್ ಆಗಿದೆ. ಮೈ ಮಾಮ್ ಇಸ್ ಬೀಯಿಂಗ್ ಅ ಕಿಡ್ ಅಗೇನ್. ಬೆಂಗಳೂರಿಗೆಲ್ಲ ಆಡಕ್ಕಾಗ್ತದೆ. ಏನು ಮಾಡಬೇಡಿ, ನೀವೇನು ಮಾಡಬೇಡಿ, ಅದಕ್ಕೆ ಮೇಲೆ ಹೋಗ್ಬೇಕು. ನಾನು ಮಾಡ್ತೀನಿ. ನೀವು ಸುಮ್ಮನೆ ಕಾಲ್ ಮೇಲೆ ಇಕ್ಕಿ ಅಷ್ಟೇ. ಬನ್ನಿ. ವಿಡಿಯೋನೇ ತೆಗ್ದಿದ್ದೀನಿ. ಸೊ ಗೈಸ್, ಫೈನಲಿ ವಿ ರೀಚ್ ಶನಿ ಶಿಗ್ನಾಪುರ್. ನೋಡಿ, ಇದೇ ಟೆಂಪಲ್. ಕ್ರೇಜಿ ಸೂಪರ್ ಆಗಿದೆಲ್ಲ. ಇವಾಗ ಎಂಟ್ರೆನ್ಸು ಹಿಂಗೋಗಿ ಹಂಗೆ ಬರ್ಬೇಕಂತ. ನವಗ್ರಹ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಸೈಕ್ ಆಗ್ತೀರ. ಓ ಓ ಓ ಓ ಓ ಸೂಪರ್. ಆ ಎರಡು ಬರ್ಡ್ಸ್ ಹಂಗೆ ಬಂತು. ಕ್ರೇಜಿ ನೋಡಿ. 1 2 3 4 5 6 7 8 9 ಅಲ್ಲಿಂದ ಒಂದು. ಶನೀಶ್ವರ ಸ್ವಾಮಿ ದರ್ಶನ ಇದರಲ್ಲಿ ಫುಲ್ ಡಿವೈನ್ ಫೀಲಿಂಗ್. ಪ್ಲಸ್ ಇಲ್ಲಿ ದರ್ಶನ ಮಾಡಿಕೊಂಡು ಎಕ್ಸಿಟಿಂದ ಆಚೆ ಹೋಗ್ಬೇಕಾದ್ರೆ ವಾಪಸ್ ತಿರುಗಿ ನೋಡಬಾರ್ದಂತೆ. ಪ್ಲಸ್ಸು ದರ್ಶನ ಮಾಡೋ ಟೈಮಲ್ಲಿ ಮೈಯಲ್ಲಿ ಯಾವುದೇ ಲೆದರ್ ಐಟಮ್ಸ್ ಇರ್ಬಾರ್ದು. ಫಾರ್ ಎಕ್ಸಾಂಪಲ್ ಲೆದರ್ ವಾಚು, ಬೆಲ್ಟು ಅಥವಾ ಪರ್ಸ್ ಆಗಿರ್ಬೋದು. ಸೊ ಯಾವುದೂ ಹಾಕ್ಕೊಂಡಿರ್ಬಾರ್ದು. ಸೊ ನಾವು ಅಷ್ಟೇ, ನಾನು ನಮ್ಮ ತಂದೆ ಬೆಲ್ಟೆಲ್ಲ TTಯಲ್ಲಿ ಬಿಟ್ಬಿಟ್ಟೆ ಬಂದ್ಬಿಟ್ಟಿದ್ವಿ. ಇವಾಗ ದರ್ಶನ ಆಯಿತು. ದರ್ಶನ ಮಾತ್ರ ಲಿಟ್ರಲಿ ಡಿವೈನ್ ಫೀಲಿಂಗ್. ಇನ್ನೇನು ಟ್ರಿಪ್ ಎಂಡ್ ಆಗ್ತಾ ಬಂತು. ಈಗ ವಾಪಸ್ TTಗೆ ಹೋಗಿ ಅಲ್ಲಿಂದ ಶಿರ್ಡಿಗೆ ಹೋಗಿ, ಶಿರ್ಡಿಯಿಂದ ರೂಮ್ಗೆ ಹೋಗ್ಬಿಟ್ಟು, ರೂಮಿಂದ ರೈಲ್ವೆ ಸ್ಟೇಷನಿಂದ ಮನೆ.
ಸೊ ಗೈಸ್ ಜಸ್ಟ್ ಈಗ ರೀಚ್ ಆದರೆ ಶನಿಶಂಕರಪ್ಪನ ಸಿಟಿಗೆ ಪಾನಿಪುರಿ ತಗೊಂಡಿದ್ದೀನಿ. ಇಟ್ ಇಸ್ ಸೋ ಕ್ರಿಸ್ಪಿ ಅಂದರೆ ಬೆಂಗಳೂರಲ್ಲೂ ಈ ಥರ ಇದು ತಿಂದಿಲ್ಲ, ಅಷ್ಟು ಕ್ರಿಸ್ಪಿ ಆಗಿದೆ. My God. 50 ರೂಪಾಯಿ ಪೂರಿ ಒಂದು ಮಸ್ತು, ದ ಬೆಸ್ಟ್ ಪಾನಿಪುರಿ ಐ ಎವರ್ ಹ್ಯಾಡ್. ಪಾನಿಪುರಿ ಆಗಿದೆ, ಮಸ್ತ್ ಅಲ್ಲ, ಫ್ಯಾಂಟಾಸ್ಟಿಕ್. 50 ರೂಪಾಯಿ ಫೈನಲಿ ನಮ್ಮ ಹೋಟ್ಲ್ ಬಂದ್ಬಿಟ್ಟು, ನಮ್ಮ ರೂಮ್ ಬಂದ್ಬಿಟ್ಟು, ಅಪ್ಪ ಲಿಟ್ರಲಿ ಸಾಕಾಗ್ಬಿಡ್ತು. ನಾನು ಅಮ್ಮ ಶಾಪಿಂಗ್ ಮಾಡಕ್ಕೆ ಬಂದಿದ್ದೆ, ಸ್ವಲ್ಪ ಸಾಯಿರಾಮ್ದು ಸ್ಟ್ಯಾಚು ಮತ್ತು ಸ್ವೀಟು ಮತ್ತು ಏನೋ ತೊಗೊಬೇಕಿತ್ತು. ಇವಾಗ ಜಸ್ಟ್ ಲಿಂಗ ಸಿಗೋಣ, ಇದ್ರದ್ದು ಬರುತ್ತಲ್ಲ ಅದು, ಅಲ್ಲ ಒಂದು ಸ್ಟೋನ್ ಬರುತ್ತಲ್ಲ, ಅದೇನೋ ಒಂದು ಸ್ಟೋನ್ ಅಂತಾರಲ್ಲ ಗೈಸ್, ಏನದು ಅದು ಕಪ್ಪದಲ್ಲಮ್ಮ, ವೈಟ್ ಕಲರ್ದು ಸ್ಫಟಿಕ. ಇದು ಟೆಂಪಲ್ ಆಪೋಸಿಟ್ ಸುತ್ತಮುತ್ತ ಎಲ್ಲ ಶಾಪಿಂಗ್. ನೋಡಿ ಚಪ್ಪಲಿ ನೋಡಿ ತಗೊಂತ ಇದ್ರಲ್ಲ, ನೋಡಿ ಒಂದ್ಸತಿ ನೋಡಿ ಅಷ್ಟೇ. ಇವಾಗ ಚೆಕ್ಔಟ್ ಮುಗಿಸ್ಬಿಟ್ಟು ಆಟೋ ತಂದ್ಬಿಟ್ಟು ಹಂಗೆ ಪಾರ್ಸಲ್ ತಗೊಂಡು, ಸೊ ಇವಾಗ ಸ್ಟ್ರೈಟ್ ರೈಲ್ವೆ ಸ್ಟೇಷನ್. ಇರಿ ನಾನು ಅಲ್ಲಿ ತಿನ್ನೋದು ಕ್ಯಾಮ್ರಾಗ 55,000. ಇದು ಸಿಗುತ್ತಲ್ಲ ಅದು ಮೈಕು, ಅದು ಸಪರೇಟಾಗಿ ತೊಗೋಬೇಕು. ಏನು ಓದ್ತಾ ಇದೆಯಾ? 7th ಕ್ಲಾಸ್ 7th ಕ್ಲಾಸಾ? ಯಾವರು? ಗದಗ. ನಮ್ಮ ಆಫೀಸ್ ಫ್ರೆಂಡು ಗದಗಿದ್ದಾನೆ, ಯಾವ ಕಾರ್ಪೊರೇಟಲ್ಲಿ. ಬಾಯ್ ಸಾಯಿರಾಮ್. ತಿರ್ಗಾ ಯಾವಾಗ ಕರ್ಸ್ಕೊತೀರಾ ನೆಕ್ಸ್ಟು? ಗೈಸ್ ಡೆಫಿನೆಟ್ಲಿ there you go. ಫೈನಲಿ ರೀಚ್ಡ್ KSR ಬೆಂಗಳೂರು, ಹೀಗೆ ಮೆಜೆಸ್ಟಿಕ್. ಏನು ಬಂದ ತಕ್ಷಣ ವೆಲ್ಕಮ್ ಮಾಡೋಕ್ಕೆ ಮ್ಯೂಸಿಕಲ್ ಆಗ್ತಿದೆ ನೋಡಿ. ಫೈನಲ್ ಆಗಿ ಟ್ರಿಪ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ನನ್ನ ಮಗ ಚೆನ್ನಾಗಿ ನೋಡ್ಕೊಂಡು ನಮ್ಮನ್ನು. ಆಮೇಲೆ ಏನಾದರೂ ಬೇರೆ ಏನಾದರೂ ಹೇಳಿ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಂ ದೇವ್ರ ದರ್ಶನ ಚೆನ್ನಾಗಾಯಿತು, ಹಾಂ ಸೂಪರ್ ಆಗಿತ್ತು ದೇವ್ರ ದರ್ಶನ ದಾಬರಲ್ಲಿ. ಸೂಪರ್ ಡ್ಯಾಡಿ. ಟ್ರಿಪ್ ಮುಗೀತು. ನನ್ನ ವ್ಯೂವರ್ಸ್ಗೆ ಏನಾಗಕ್ಕೆ ಇಷ್ಟಪಡ್ತೀರಾ? ಏನಕ್ಕೆ ಇಷ್ಟ ಇಲ್ಲ, ಹೇಗಿತ್ತು ಟ್ರಿಪ್ಪು? ಟ್ರಾವೆಲಿಂಗ್ ಸುಖವಾಗಿತ್ತು, ಹಾಂ ಎಲ್ಲ ದರ್ಶನ ಚೆನ್ನಾಗಿತ್ತು. ಹಾಂ ಆಮೇಲೆ ಸಿಂಗಾಪುರ್ಗೆ ಹೋಗಿದ್ವಿ, ಅದು ಚೆನ್ನಾಗಿತ್ತು. ಹಾ. ರೋಡ್ ಮಾತ್ರ ಸರಿ ಇಲ್ಲ, ಊಟಗಳೆಲ್ಲ ಚೆನ್ನಾಗಿತ್ತು, ದರ್ಶನ ಚೆನ್ನಾಗಿತ್ತು, ಟ್ರಾವೆಲಿಂಗ್ ಸುಖವಾಗಿತ್ತು, ಓಕೆ. ಏನು ಪ್ರಾಬ್ಲಮ್. ಹಾಂ ಅಷ್ಟೇನಾ? ದೇವರ ದಯದಿಂದ ಸೂಪರ್. ಗಾಡ್ಸ್ ಬ್ಲೆಸ್ಸಿಂಗ್, ಯು ಆರ್ ಸೇಫ್ ಅಂಡ್ ಬ್ಯಾಕ್ ಇನ್ ಬ್ಯಾಂಗ್ಳೂರ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ರಿವ್ಯೂ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಕೀಪ್ ಶೇರಿಂಗ್. ಅಂಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ 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 ಹಾಯ್ ಕಂದ. ಬಾಯ್ ಗೈಸ್.